ನೊಣವಿನಕೆರೆಯ ಕಾಡುಸಿದ್ದೇಶ್ವರ ಮಠಕ್ಕೆ ಇವತ್ತು ಶಾಸಕರಾಗಿರುವಂತಹ ಸಂಗಮೇಶ್ ಅವರು ಬಂದಿದ್ದಾರೆ. ಸೊ ಏನು ದಿಢೀರ್ ಭೇಟಿಯನ್ನು ನೀಡಿದ್ದಾರೆ, ಯಾವ ಕಾರಣಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಮಠಕ್ಕೆ ಭೇಟಿ ನೀಡಿದ್ದಾರೆ ಸರ್, ಏನು ಸರ್ ಕಾರಣ? ಕಾರಣ ಏನಿಲ್ಲ, ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಕಾರಣ ಏನಿಲ್ಲ, ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಮಠಕ್ಕೆ ಬಂದಿದ್ದೀನಿ. ನಾನು 10 ವರ್ಷದಿಂದ ಬಂದಿದ್ದೆ, ಇವೊಂದು 10-12 ಸಲ ಬಂದಿದ್ದೀನಿ. ಹಾಗೆ ಇವತ್ತು ಭದ್ರಾವತಿಯಿಂದ ಬೆಂಗಳೂರು ಹೋಗೋ ದಾರಿಯಲ್ಲಿ ಹಂಗೆ ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಠಕ್ಕೆ ಭೇಟಿ ನೀಡ್ತಾರೆ ಅನ್ನುವಂಥದ್ದು ಇತ್ತು ಸರ್, ರಾಜೀನಾಮೆ ಕೊಟ್ಟ ಬಳಿಕ. ಅವರು ಇದಕ್ಕೆ ಈ ಮಠಕ್ಕೆ ಬಹಳ ನಡ್ಕೊಳ್ತಾರೆ, ಗುರುಗಳ ಬಗ್ಗೆ ಅವರಿಗೆ ಬಹಳ ನಂಬಿಕೆ ಇದೆ. ಹಾಗಾಗಿ ಅವ್ರು ಅಂದ್ಕೊಂಡವೆಲ್ಲ ಕೆಲಸ ಆಗಿದೆ ಅಂತ ನಂಬಿಕೆ ಅವ್ರ ಗುರುಗಳ ಮೇಲಿದೆ. ಹಾಗಾಗಿ ಬರ್ಬೋದು, ಸಾಯಂಕಾಲ ಬರ್ಬೋದು ಅಂತ ನನ್ನ ಅನಿಸಿಕೆ. ಇವತ್ತು ಬಹುಶಃ ಸಿದ್ದರಾಮಯ್ಯ ಇಷ್ಟೊತ್ತಿ ರಾಜೀನಾಮೆ ಕೊಟ್ಟಿದ್ದಿದ್ರೆ CLP ಏನಾರ ಸಭೆ ಕರೆಯುವಂತದ್ದು ಏನಾದ್ರು ನಡೀತಾ ಇತ್ತ ಸರ್? ಇವತ್ತೇನಾದ್ರು ಏನೋ ಗೊತ್ತಾಗಿಲ್ಲ. ನಾಳೆ ಕರಿಬಹುದು, ಬೆಳಗ್ಗೆ ಕರಿಬಹುದು ಅಥವಾ ರಾತ್ರಿ ಕರಿಬಹುದು ಶಾಸಕಾಂಗ ಸಭೆ. ನಮಗಂತೂ ಯಾವ್ದು ಇನ್ಫಾರ್ಮೇಶನ್ ಬಂದಿಲ್ಲ. ಬಂದ್ರೆ ನಾವೆಲ್ಲ ಹೋಗ್ತೀವಿ. ಹಿರಿಯ ಶಾಸಕರಿದ್ದೀರಾ, ತಾವು ಸಚಿವ ಸ್ಥಾನದ ಆಕಾಂಕ್ಷಿನ ಸರ್? ಹೇಗೆ? ನಾನು ಒಬ್ಬ ಆಕಾಂಕ್ಷಿನೇ. ಹೈಕಮಾಂಡ್ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಏನು ನನ್ನ ಮೇಲೆ ಆಶೀರ್ವಾದ ಮಾಡ್ತಾರೋ ಅವ್ರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ತಿಳ್ಕೊಂಡು ಮಂತ್ರಿ ಸಿಗ್ಬೋದು ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಪಕ್ಷಕ್ಕೋಸ್ಕರ 40 ವರ್ಷದಿಂದ ಇದ್ದೀನಿ, ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ. ಇವತ್ತಿನವರೆಗೂ ಕಾಂಗ್ರೆಸ್ಗೋಸ್ಕರ ನಿಷ್ಠೆಯಿಂದ ಇದ್ದೀನಿ. ಹಿಂದೆ ಯಡಿಯೂರಪ್ಪ ಅವರು ನನಗೆ 50 ಕೋಟಿ ದುಡ್ಡು 2009ರಲ್ಲಿ ಮಂತ್ರಿ ಕೊಡ್ತೀನಿ ಅಂದ್ರೆ ಅವಾಗಲೂ ಹೋಗಲಿಲ್ಲ. ನಾನು ಪಕ್ಷದ ನಿಷ್ಠೆ. ಪಕ್ಷದಲ್ಲಿ ಒಂದ್ಸಲ ಟಿಕೆಟ್ ಮಿಸ್ ಆಯಿತು, ಆದರೂ ಪಕ್ಷ ಬಿಟ್ಟು ಹೋಗಲಿಲ್ಲ. ಈ ಥರ ಪ್ರಾಮಾಣಿಕವಾಗಿ ದುಡಿದೀನಿ. ಆಮೇಲೆ ಇದನ್ನ ಯಡಿಯೂರಪ್ಪ 2009 ಕರೆದಿಲ್ಲ, ಅದಕ್ಕೆ ಇಲ್ಲ ಸಲ್ಲದ ಕೇಸ್ ಹಾಕಿ ನಮಗೆ ಜೈಲಿಗೆ ಕಳಿಸಿದ್ರು. ಆದರೂ ಕೂಡ ನಾವು ಪಾರ್ಟಿ ಪಕ್ಷ ಬಿಡಲಿಲ್ಲ, ಪಕ್ಷಕ್ಕೆ ಇಷ್ಟೇ ಇದ್ದೀನಿ. ಆಮೇಲೆ ಅಸೆಂಬ್ಲಿಯಲ್ಲಿ ಕೂಡ 8 ದಿವಸ ಪಕ್ಷದ ಪರವಾಗಿ ಹೋರಾಟ ಮಾಡೋಕ್ಕೆ 8 ದಿವಸ ಸಸ್ಪೆಂಡ್ ಮಾಡಿದ್ರು ವಿಧಾನಸಭೆಯಲ್ಲಿ. ತಮಗೆಲ್ಲ ಗೊತ್ತಿರೋಂಥ ವಿಷಯ. ಒಟ್ಟು ಪ್ರಾಮಾಣಿಕವಾಗಿ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ವರ್ಷ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ದುಡಿದಿರೋ ಅದೇ ನಿಷ್ಠೆ ನನ್ನ ಹತ್ರನು. ಯಾವುದೇ ಕಾರಣಕ್ಕೂ ಮಂತ್ರಿ ಸಿಗಲಿ ಬಿಡಲಿ, ನಾನು ಪಕ್ಷದಲ್ಲಿ ಇರ್ತೀನಿ, ಪಕ್ಷಕ್ಕೆ ನಿಷ್ಠೆ ಇರ್ತೀನಿ, ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದ್ದೀನಿ, ಪಕ್ಷ ಸಂಘಟನೆ ಮಾಡ್ತೀನಿ. ಯಾವ ಖಾತೆ ನಿರೀಕ್ಷೆ ಮಾಡ್ತೀವಿ ಸರ್ ಮಂತ್ರಿ ಆದ್ರೆ? ಖಾತೆ ಯಾವ್ದು ಕೊಟ್ಟರು ಬಯಸ್ತೀನಿ. ಖಾತೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೊಸಂಗಾಯ್ತು, ಕೂಸೆ ಹುಟ್ಟಿಲ್ಲ, ಕುಲಾಯಿ ಹೆಂಗ್ ಹೊಸೋದು? ಯಾವ ಖಾತೆ ಕೊಟ್ಟರು ಬಯಸ್ತೀನಿ. ಈಗ ಸರ್ CLP ಸಭೆ ಕರೆದ್ರೆ ನಾಯಕರ ಆಯ್ಕೆ ಹೇಗೆ ಸರ್? ಹೈಕಮಾಂಡ್ ಯಾರಿಗೆ ಹೇಳುತ್ತೆ ಅವ್ರಿಗ, ಅಥವಾ ಏನಾದ್ರು ವೋಟಿಂಗ್ ಮಾಡುವಂತದ್ದು ಈ ರೀತಿಯ ಪ್ರಕ್ರಿಯೆ ಏನಾದ್ರು ಇರುತ್ತೆ ಸರ್? ಆತರ ವೋಟಿಂಗ್ ಏನಿಲ್ಲ. ಹೈಕಮಾಂಡ್ ಹೇಳಿದೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಅಂತ, ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಅದರಿಗೆ ಅನುಮಾನ ಇಲ್ಲ. ಪ್ರೊಸೀಜರ್ ಶಾಸಕಾಂಗ ಸಭೆ ಕರೀತಾರೆ. ಕಾಡಸಿದ್ದೇಶ್ವರ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಒಂದ್ಸರಿ ಹೇಳಿದ್ರು, ನಾನು ಸುಮಾರು 20 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಬರ್ತಾ ಇದ್ದೀನಿ. ಈ ಮಠದ ಮೇಲೆ ಒಂದು ನಂಬಿಕೆ ಇಟ್ಟಿದ್ರು. ಆ ಒಂದು ಭಕ್ತಿ ಇವತ್ತು ಅವರನ್ನ CM ಸ್ಥಾನಕ್ಕೆ ಕರೆದೊಯ್ದಿದೆಯಾ, ಹೇಗೆ? ಇರಬಹುದು. ಅವ್ರ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನ ಈಡೇರ್ತು ಅಂದ್ರೆ ಅದು ಕೆಲಸ ಆದಂಗೆ ಅಂತ ಹೇಳಿ ತಿಳ್ಕೊಂಡೇ ಬಂದಿರ್ತಾರೆ. ಅಪಾರ ನಂಬಿಕೆ ಇಟ್ಕೊಂಡಿದ್ದಾರೆ ಗುರುಗಳ ಬಗ್ಗೆ. ಒಳ್ಳೇದಾಗಿದೆ. ಅವ್ರ ಮಠಕ್ಕೆ ಬಂದು ಹೋದಾಗಿಂದನೂ ಬಹಳಷ್ಟು ಒಳ್ಳೇದಾಗಿದೆ. ಹಾಗಾಗಿ ಅವ್ರ ಈ ಮಠಕ್ಕೆ ಬಹಳ ಭಕ್ತನಾಗಿ ನಡ್ಕೊಳ್ತಾರೆ. ತಾವು ಸರ್ ಏನಾದ್ರು ಅನ್ಕೊಂಡಿದ್ದ ಇಲ್ಲಿಗೆ ಬಂದ್ಮೇಲೆ ಆಗಿರುವಂತದ್ದು ಏನಾದ್ರು ಇದೆಯಾ? ಇಲ್ಲ, ಹಂಗೇನಿಲ್ಲ. ನಾನು ಹಳೇದು 10 ವರ್ಷದ ಹಿಂದೆ ಬಂದಿದ್ದೆ. ನಾನೇನು ಯಾವ್ದು ಆಸೆ ಆಕಾಂಕ್ಷೆ ಇಟ್ಕೊಂಡಿಲ್ಲ. ಗುರುಗಳ ಆಶೀರ್ವಾದ ಒಂದೇ ಪಡೀಲಿಕ್ಕೆ ಬಂದಿದ್ದು. ಅವ್ರ ಆಶೀರ್ವಾದ ಪಡೆದೆ ದೇವರ ದರ್ಶನ ಮಾಡಕ್ ಹೋಗ್ತಾ ಇದ್ದೀನಿ. ದೇವರ ಆಶೀರ್ವಾದ ಕೇಳ್ಕೊಂಡು ಅವನ ಆಟ, ಭಗವಂತನ ಆಟ, ಭಗವಂತ ಹೆಂಗ್ ಆಡಿಸ್ತಾನೆ ಹಂಗ ಆಡೋದು. ಈ ಸರಿ ಸರ್ ಏನಾದ್ರು ಅದೇ ಹೇಳ್ದಲ್ಲ, ಸಿಕ್ಕರು ಒಳ್ಳೇದೇ. ನನಗೆ ಸೀನಿಯಾರಿಟಿ ಮೇಲೆ ಕೊಡ್ಬೇಕು, ಕೊಡ್ತಾರೆ. ಪ್ರಾಮಾಣಿಕ ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ ಗುರುತಿಸ್ತಾರೆ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು. ನನ್ನ ನಂಬಿಕೆ ಇದೆ. ನಂಬಿಕೆಗೆ ಯಾವುದೇ ಧಕ್ಕೆ ಆಗಲ್ಲ ಅಂತ ನಮ್ಮ ವಿಶ್ವಾಸ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರುವಂತಹ ಸಂಗಮೇಶ್ ಅವರ ಮಾತು. ನಾನು ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದೀನಿ, 40 ವರ್ಷದಿಂದ ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀನಿ. ನನಗೂ ಕೂಡ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಮಧು ಇಂಗ್ಳದ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.